ಎಸ್ ವೀಕ್ಷಕರೇ, ಸಾಕಷ್ಟು ಸುದ್ದಿಗಳಿದೆ. ಎಲ್ಲ ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಅಪ್ಡೇಟ್ ಸಿಗ್ತಾ ಇದೆ, ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. ಎಸ್ ನೋಡಿ, ಇವತ್ತು ರಾಜಕೀಯವಾಗಿಯೂ ಕೂಡ ಒಂದಷ್ಟು ಅಪ್ಡೇಟ್ಗಳಿದೆ. ಅದರ ನಡುವೆ ಒಂದು ಅಪಘಾತ ಸಂಭವಿಸಿದೆ, ಒಂದು ಅವಘಡ ಸಂಭವಿಸಿದೆ. ಈ ಅವಘಡದಲ್ಲಿ ಅನೇಕರ ಪ್ರಾಣಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಒಂದು ಬಸ್ನ ದುರಂತ ಸಂಭವಿಸಿರೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ನಮ್ಮ ಬೆಂಗಳೂರು ಮೂಲದವರು ಕೂಡ ಇದರಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಖಾಸಗಿ ಬಸ್ ಹೊತ್ತಿ ಉರಿದು 20 ಜನ ಸಜೀವ ದಹನ ಆದಂತ ಪ್ರಕರಣ. ಸ್ಥಳಕ್ಕೆ ಕರ್ನೂಲ್ ಎಸ್ಪಿ ವಿಕ್ರಾಂತ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಖಾಸಗಿ ಬಸ್ನಲ್ಲಿದ್ದಂತ ಹಲವರು ಮೃತಪಟ್ಟಿರುವಂತ ಮಾಹಿತಿ ಇದೆ. ಬೈಕ್ಗೆ ಬಸ್ಸು ಡಿಕ್ಕಿ ಹೊಡೆದ ಪರಿಣಾಮ ಈ ಒಂದು ದುರಂತ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಸ್ ಚಾಲಕನನ್ನ ವಶಕ್ಕೆ ಪಡೆದು ಮಾಹಿತಿಯನ್ನ ಪಡೆಯುತ್ತೇವೆ. ಮುಂಜಾನೆ 3 ಗಂಟೆ ವೇಳೆಗೆ ಘಟನೆ ನಡೆದಿರೋದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಲವರು ಎಮರ್ಜೆನ್ಸಿ ದ್ವಾರದ ಮುಖಾಂತರವಾಗಿ ಹೊರ ಬಂದಿದ್ದಾರೆ. ಹೊರಗಿನವರು ಬಸ್ ಗ್ಲಾಸ್ ಹೊಡೆದು ರಕ್ಷಣೆಗೆ ನೆರವು ಕೂಡ ನೀಡಿದ್ದಾರೆ. ಕರ್ನೂಲ್ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಾಂತ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಖಾಸಗಿ ಬಸ್ ಹೊತ್ತು ಉರಿದು 20 ಜನ ಸಜೀವ ದಹನ ಆದಂತ ಪ್ರಕರಣ ಇದು. ಸ್ಥಳಕ್ಕೆ ಕರ್ನೂಲ್ ಎಸ್ಪಿ ವಿಕ್ರಾಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದರಲ್ಲಿ ನಮ್ಮ ಬೆಂಗಳೂರು ಮೂಲದವರು ಕೂಡ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. 20 ಮಂದಿ ಏನು ಸಜೀವ ದಹನ ಆಗಿದ್ದಾರೋ ಇದರಲ್ಲಿ ನಮ್ಮ ಬೆಂಗಳೂರಿನವರು ಕೂಡ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಬೆಂಗಳೂರಿನವ್ರಿಗೆ ಎಷ್ಟು ಮಂದಿ ಇದ್ರು, ಏನು ಎತ್ತ, ಈ ಬಸ್ ಎಲ್ಲಿಂದ ಎಲ್ಲಿಗೆ ಹೊರಟಿತ್ತು, ಎಲ್ಲಿಗೆ ತಲುಪಬೇಕಾಗಿತ್ತು, ಮಾಹಿತಿ ಸಿಗಬೇಕಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಯಾವ ಮಟ್ಟಿಗೆ ಧಗನೆ ಹೊತ್ತು ಉರಿತಾ ಇದೆ ಅಂತ. ಬೈಕಿಗೆ ಗುದ್ದಿದಂಥ ಹಿನ್ನೆಲೆಯಲ್ಲಿ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಬಸ್ನಲ್ಲಿಯೇ 20 ಮಂದಿ ಸಜೀವ ದಹನ ಆಗಿ ಹೋಗಿರೋದು. ಕೆಲವರನ್ನ ರಕ್ಷಣೆ ಮಾಡಲಾಗಿದೆ, ಕೆಲವರು ಎಮರ್ಜೆನ್ಸಿ ಎಕ್ಸಿಟ್ ಮುಖಾಂತರವಾಗಿ ಹೊರಗಡೆ ಬಂದಿದ್ದಾರೆ, ಕೆಲವರನ್ನ ಸ್ಥಳೀಯರೇ ರಕ್ಷಣೆ ಮಾಡಿದ್ದಾರೆ. ಆದರೂ ಕೂಡ 20 ಮಂದಿ ಸಾವನ್ನಪ್ಪಿದ್ದಾರೆ. ಈ 20 ಮಂದಿಯ ಪೈಕಿ 10 ಮಂದಿ ಬೆಂಗಳೂರಿನವರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇದೇನು ಖಾಸಗಿ ಬಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರಾದರೂ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ರಾ, ಒಂದೇ ಫ್ಯಾಮಿಲಿ ಅವ್ರಿಗೆ ಸೇರಿದವರಾಗಿದ್ದಾರಾ, ಅಥವಾ ನಾರ್ಮಲ್ ಆಗಿ ಪ್ಯಾಸೆಂಜರ್ಸ್ಗಳು ಇದ್ರಾ, ಎಷ್ಟು ಜನ ಇದ್ರು, ಸಾವನ್ನಪ್ಪಿದವರ ಪೈಕಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಷ್ಟು ಮಂದಿ, ಮಹಿಳೆಯರು, ಪುರುಷರು, ಚಿಕ್ಕ ಮಕ್ಕಳು ಏನಾದರೂ ಇದ್ರಾ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಡ್ರೈವರ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ, ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆತ ಏನು ಹೇಳ್ತಾನೆ, ಆಕ್ಚುಲ್ ಆಗಿ ನಡೆದಂಥ ಘಟನೆ ಏನು, ಸತ್ಯ ಏನು, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ. ಕೆಲವರಿಗೆ ಗಾಯಗಳು ಕೂಡ ಆಗಿದೆ, ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಬೆಂಕಿ ಅವಘಡ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ. ಅದರಲ್ಲೂ ಈ AC ಕೋಚ್ ಇರುತ್ತಲ್ಲ, ಆ ಥರದ್ರಲ್ಲಿ ಶಾರ್ಟ್ ಸರ್ಕ್ಯೂಟು, ಇನ್ನೊಂದು ಮತ್ತೊಂದು ಅಂತ ಬೆಂಕಿ ಹೊತ್ಕೊಳ್ತಾ ಇರೋದನ್ನು ಕೇಳ್ತಾ ಇದ್ವಿ. ಇದೇನೋ 2 ವೀಲರ್ಗೆ ಡಿಕ್ಕಿ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಓವರ್ ಸ್ಪೀಡ್ನಲ್ಲಿದ್ರ, ಕಂಟ್ರೋಲೇ ಸಿಗ್ಲಿಲ್ವಾ, ಬ್ರೇಕ್ ಫೇಲ್ ಆಗಿತ್ತಾ, ಏನು ಎತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಸಿಗಬೇಕಾಗಿದೆ. ಸೊ ನೋಡಿ, ಇದು ಸ್ಲೀಪರ್ ಕೋಚ್ ಬಸ್ಸು ಅಂತ ಹೇಳಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅವಘಡ ಆಗಿದೆ. ಬಸ್ನಲ್ಲಿದ್ದಂಥ 20 ಜನರಿಗೆ ಗಾಯ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆಗೆ ಅವರುಗಳನ್ನು ದಾಖಲು ಮಾಡಲಾಗಿದೆ, ಟ್ರೀಟ್ಮೆಂಟ್ ಅನ್ನು ನೀಡಲಾಗ್ತಾ ಇದೆ. ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಹೊತ್ಕೊಂಡು ಉರಿಯೋದಕ್ಕೆ ಶುರು ಆಗಿದೆ ಈ ಒಂದು ಬಸ್ಸು. ಒಟ್ಟಿನಲ್ಲಿ 40 ಮಂದಿ ಪ್ರಯಾಣಿಕರು ಇದ್ರು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಈ ಪೈಕಿ 20 ಮಂದಿಗೆ ಗಾಯ ಆಗಿದೆ, 20 ಮಂದಿ ಸಜೀವ ದಹನ ಅಂತ ಹೇಳ್ತಾ ಇದ್ದಾರೆ. ನಿಖರವಾದಂಥ ಮಾಹಿತಿ ಸಿಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರೋರ ಕತೆಗೇನು, ಗಂಭೀರವಾಗಿ ಗಾಯ ಆದವರು ಎಷ್ಟು ಮಂದಿ ಇದ್ದಾರೆ, ರಿಕವರಿ ಆಗುವವರು ಎಷ್ಟು ಮಂದಿ ಇದ್ದಾರೆ, ಏನು ಎತ್ತ, ಎಲ್ಲದ್ರ ಬಗ್ಗೆಯೂ ಕೂಡ ಹೆಚ್ಚಿನ ಮಾಹಿತಿ ಸಿಗಬೇಕಾಗಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆಗೆ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಆದರೆ ವಿಪರೀತವಾಗಿ ಬೆಂಕಿ ಹೊತ್ಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗಿದೆ. ಒಮ್ಮೆಲೆ ನೀವು ದಗದಗನೆ ಹೊತ್ತು ಉರಿತಾ ಇರುವಂಥ ಬೆಂಕಿಯನ್ನು ಕಂಟ್ರೋಲ್ ಮಾಡೋದಾದ್ರೂ ಹೇಗೆ ಹೇಳಿ? ಎಂಥವ್ರಿಗಾದ್ರೂ ಆತಂಕ ಆಗತ್ತೆ, ಆಘಾತ ಆಗತ್ತೆ, ಹತ್ರ ಹೋದರೆ ಕಷ್ಟ ಆಗತ್ತೆ, ಸುಟ್ಟು ಹೋಗ್ಬಿಡ್ತೀವೇನೋ ಅನ್ನುವಂಥ ಒಂದು ಭಯ ಕೂಡ ಹುಟ್ಕೊಳ್ಳುತ್ತೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಬಸ್ಸು ಇದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ, ತುಂಬ ದೂರಗಳ ಕಾಲ ಜಾಮ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಅದು ಕ್ಲಿಯರ್ ಆಗಬೇಕಾಗುತ್ತೆ. ಅದು ಕ್ಲಿಯರ್ ಆಗೋವರೆಗೂ ಕೂಡ ಇದೇ ಥರದೊಂದು ವಾತಾವರಣ ಇರುತ್ತೆ. ಸದ್ಯ ಇನ್ನು ಗಾಯಗೊಂಡವರನ್ನು ಏನು ಆಸ್ಪತ್ರೆಗೆ ದಾಖಲು ಮಾಡಿದಾರಲ್ಲ, ಅವ್ರಗಳ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಅಂದರೆ ಟ್ರೀಟ್ಮೆಂಟ್ಗೆ ರಿಕವರಿ ಆಗೋ ಥರ ಇದ್ದಾರಾ, ಏನು ಎತ್ತ ಅಂತ ನೋಡಿ. ಸುಟ್ಟು ಕರಕಲಾಗಿ ಹೋಗಿದೆ.
ಇದು ಬಸ್ಸಾ ಅನ್ನೋ ಪರಿಸ್ಥಿತಿಯಲ್ಲಿ ಸದ್ಯಕ್ಕಿರೋದು. ಈ ಪ್ರಮಾಣದಲ್ಲಿ ಹೊತ್ತಿ ಉರಿದಿದೆ ಅಂತ ಅಂದರೆ ಸ್ವಲ್ಪ ಜನ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ನಿಜವಾಗ್ಲೂ ಗ್ರೇಟು. ಹೆಂಗೆ ಉಳ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಏನೋ ಪಾಪ ಎಮರ್ಜೆನ್ಸಿ ಎಕ್ಸಿಟ್ ಮುಖಾಂತರವಾಗಿ ಕೆಲವರು ಹೊರಗಡೆ ಬಂದು ಜೀವ ಉಳಿಸ್ಕೊಂಡಿದ್ದಾರಂತೆ. ಇನ್ನು ಕೆಲವರನ್ನು ಸ್ಥಳೀಯರೇ ಮತ್ತು ಅಲ್ಲಿ ಸುತ್ತಮುತ್ತ ಪ್ರಯಾಣ ಮಾಡ್ತಾ ಇದ್ದವರು ನಿಲ್ಲಿಸಿ ಓಡ್ ಬಂದು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜೀವದ ಹಂಗು ತೊರೆದು ಕೆಲವರು ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಸ್ಲೀಪರ್ ಕೋಚ್ ಆಗಿರೋದ್ರಿಂದ ಕೆಲವರಿಗೆ ಗೊತ್ತಾಗಿಲ್ಲ ಪಾಪ ಬೆಂಕಿ ಹೊತ್ಕೊಂಡಿದೆ ಅಥವಾ ಏನೋ ಆಗಿದೆ ಅಂತ. ಎಲ್ಲ ಗಾಢ ನಿದ್ದೆಯ ಮಂಪರ್ನಲ್ಲಿ ಇರ್ತಾರೆ. ಇದು ಹೆಚ್ಚು ಕಮ್ಮಿ ಬೆಳಗಿನ ಜಾವ ಮಧ್ಯರಾತ್ರಿ ಒಂದು 3 ಗಂಟೆ 3:30 ಈ ಸಂದರ್ಭದಲ್ಲಿ ಏನಾದರೂ ಅಪಘಾತ ಸಂಭವಿಸಿತ್ತು ಅಂತಂದರೆ ಎಷ್ಟೋ ಮಂದಿಗೆ ಗೊತ್ತೇ ಇರೋದಿಲ್ಲ. ಎಷ್ಟೋ ಆಕ್ಸಿಡೆಂಟ್ಗಳಾಗೋದು ಹೀಗೇನೆ. ಪಾಪ ಅವ್ರುಗಳಿಗೆ ವಿಚಾರವೇ ಗೊತ್ತಿರೋದಿಲ್ಲ, ಸುಟ್ಟು ಕರ್ಕುಲಾಗ್ಬಿಟ್ಟಿರ್ತಾರೆ. ಆಂಧ್ರ ಪ್ರದೇಶದಲ್ಲಿ ನಡೆದಿರುವಂಥ ಭೀಕರ ಅಗ್ನಿ ದುರಂತ ಇದು. ಖಾಸಗಿ ಬಸ್ಸು ನೋಡ್ತಾ ಇದ್ದ ಹಾಗೇನೆ ಧಗ ಅಂತ ಹೊತ್ತು ಉರಿದು ಬಿಟ್ಟಿದೆ. 20 ಮಂದಿ ಸಜೀವ ದಹನ ಆಗಿದ್ದಾರೆ. ಇನ್ನುಳಿದವರಿಗೆ ಗಂಭೀರವಾದಂಥ ಗಾಯ ಆಗಿದೆ. ಸುಮಾರು 40ಕ್ಕೂ ಹೆಚ್ಚು ಪ್ರಯಾಣಿಕರು ಇದ್ರೂ ಈ ಬಸ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದು ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಂಥ ಬಸ್ ಅಂತೆ. ಸೊ ಬೆಂಗಳೂರಿಗೆ ಬರ್ತಿದ್ದ ಬಸ್ಸು ಅಂತಂದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋರು, ಪ್ರಾಪರ್ ಬೆಂಗಳೂರಿನವರು ಕೂಡ ಇರ್ತಾರೆ. ಎಷ್ಟು ಮಂದಿ ಬೆಂಗಳೂರವರು, ಏನು ಎತ್ತ, ಒಂದೇ ಫ್ಯಾಮಿಲಿಯವರ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಇದು ಟೋಟಲ್ ಆಗಿ ಏನೋ ಬೆಂಕಿಗೆ ಹೆಂಗೆ ಹೊತ್ಕೊಳ್ತು ಅಂತಂದರೆ ಬೈಕಿಗೆ ಡಿಕ್ಕಿ ಹೊಡೆದು ಅಂತ ಹೇಳ್ತಾ ಇದ್ದಾರೆ. ಬೈಕಿಗೆ ಡಿಕ್ಕಿ ಹೊಡೆದು ಬೆಂಕಿ ಹಿಂಗೆ ಹೊತ್ಕೊಳ್ತು, ಏನು ಎತ್ತ, ಇದೆಲ್ಲದ್ರ ಬಗ್ಗೆಯೂ ಕೂಡ ಅಪ್ಡೇಟ್ಸ್ ಸಿಗಬೇಕಾಗಿದೆ.